ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬಹಳ ದಿನದಿಂದ ಕಾಯ್ತಾ ಇದ್ರಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ ಹೇಳಿ SDFD ಗೆ ಸಂಬಂಧಪಟ್ಟಂತು. ಈಗ KE ಅವರು SDFD ಗೆ ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ ಆದ್ರೂ ಹೊರಡಿಸಿದ್ದಾರೆ. ಅದು ಯಾವ ರೀತಿಯಾದಂತ ನೋಟಿಫಿಕೇಶನ್ ಮತ್ತು ಕ್ವಾಲಿಫಿಕೇಶನ್, ಸ್ಯಾಲರಿ ಮತ್ತು ಅಪ್ಲಿಕೇಶನ್ ಫೀ ಎಷ್ಟು, ಯಾವ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ SDFD ಬಿಟ್ಟಿದ್ದಾರೆ ಅಂತ ಹೇಳಿ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ನೀವು ನೋಡಬಹುದು KE ಅಫಿಷಿಯಲ್ ಪೇಜ್ಗೆ ಹೋದಾಗ ನೇಮಕಾತಿ ಸೆಕ್ಷನ್ಗೆ ಇಲ್ಲಿ ಹೋದಾಗ ನಿನ್ನೆ ತಾನೇ ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಗಿದೆ KE ನೇಮಕಾತಿ. ಆ ಒಂದು ಲಿಂಕ್ ಕ್ಲಿಕ್ ಮಾಡಿದಾಗ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡಬಹುದು ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ವತಿಯಿಂದ ಈ ಒಂದು ನೋಟಿಫಿಕೇಶನ್ ಬಂದಿದ್ದು. ನೋಡಿ ಸ್ನೇಹಿತರೆ, ಈ KE ಒಂದು ಪರೀಕ್ಷಾ ಪ್ರಾಧಿಕಾರದಲ್ಲಿನೇ ಕೆಲಸ ಇದೆ. ಈ ಒಂದು SDFD ಯಾವುದೇ ಡಿಪಾರ್ಟ್ಮೆಂಟ್ ಇಲ್ಲ, KE ವತಿಯಿಂದನೇ KE ನಲ್ಲಿ SDFD ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನೀವು ನೋಡಬಹುದು 6 ಪೋಸ್ಟ್ ಅಂತ ಯಾರು ಸ್ಕಿಪ್ ಮಾಡಬೇಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಸಂಪೂರ್ಣವಾದಂತ ಮಾಹಿತಿ ತಿಳಿದುಕೊಳ್ಳ್ರಿ. ಇದು ಒಂದೇ ಅಲ್ಲ, ಇನ್ಮೇಲೆ ಈ ಒಂದು KE ವಿವಿಧ ಇಲಾಖೆಯಲ್ಲಿ ನೋಟಿಫಿಕೇಶನ್ ಹೊರಡಿಸ್ತಾರೆ, ಅದು ಕೂಡ ಇದೇ ತರ ಇರುತ್ತೆ. ಹಾಗಾಗಿ ಇದು ನೋಡಿದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಏನೇನು ಹೊಸದಾಗಿ ತಿದ್ದುಪಡಿ ಮಾಡಿ ಏನೇನು ಸೇರಿಸಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ನೋಡಬಹುದು ನೀವು ಪ್ರಥಮ ದರ್ಜೆ ಸಹಾಯಕರು ಪದವೀಧರರ ಆಧಾರದ ಮೇಲೆ ಈ ಒಂದು ಜಾಬ್ ಇದೆ, 2 ಪೋಸ್ಟ್ ಇವೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು SDA 4 ಪೋಸ್ಟ್ ಇವೆ, ಒಟ್ಟು 6 ಪೋಸ್ಟ್ಗಳಿವೆ. ಇಲ್ಲಿ ನೀವು ನೋಡಬಹುದು ವರ್ಗೀಕರಣ ಕೂಡ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ 6 ಪೋಸ್ಟ್ ಇರೋದ್ರಿಂದ ವರ್ಗೀಕರಣ ಬೇರೆ ಸಪರೇಟ್ ಮಾಡಿಲ್ಲ, ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು FDA SDA. ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ FDAಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು, ಏನು ತಿದ್ದುಪಡಿ ಆಗಿಲ್ಲ, ಇದು ಸಾಮಾನ್ಯವಾಗಿ ಗೊತ್ತಿರುವಂತದ್ದು. ಡಿಗ್ರಿ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ಡಿಗ್ರಿ ಆಗಿರ್ಬೋದು ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಇಲ್ಲಿ ನೀವು ನೋಡಬಹುದು. ಇನ್ನು SDAಗೆ PUC ಅಥವಾ ತಸ್ತಮಾನ ವಿದ್ಯಾರ್ಹತೆ ಹೊಂದಿರತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡಬಹುದು ವಯೋಮಿತಿ ಆಲ್ರೆಡಿ 5 ವರ್ಷ ಸಡಿಲಿಕೆ ನೀಡಿದ್ದು, ಆ ಹಿನ್ನೆಲೆಯಲ್ಲಿ ಇದನ್ನು ಅಳವಡಿಸಿಕೊಂಡ ನಂತರ ಅಭ್ಯರ್ಥಿಗಳು ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಅಂದ್ರೆ ಈ ಹಿಂದೆ ಸರ್ಕಾರ 5 ವರ್ಷ ಸಡಿಲಿಕೆ ನೀಡಬೇಕೆಂದು ಆದೇಶ ಹೊರಡಿಸುತ್ತಲ್ಲ, ಅದನ್ನು ಮಾರ್ಗಸೂಚಿಯಾಗಿ ಇಟ್ಟುಕೊಂಡು ಈ ಒಂದು ಏಜ್ ಲಿಮಿಟ್ ಮಾಡಿದ್ದಾರೆ. ನೋಡಬಹುದು ಜನರಲ್ ದವರಿಗೆ 40 ವರ್ಷ, OBC ಮತ್ತು OBC ದವರಿಗೆ 43 ವರ್ಷ, ಇನ್ನು SC/ST ಕ್ಯಾಟಗರಿ 1 ದವರಿಗೆ 45 ವರ್ಷ ವಯೋಮಿತಿ ಇದೆ. ಇಲ್ಲೆಲ್ಲ ಸಾಮಾನ್ಯವಾಗಿರುವಂತದ್ದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅಂತೂ ಗೊತ್ತೇ ಇದೆ ನಿಮಗೆ, CET ಆನ್ಲೈನ್ karnataka.government.in ಅಥವಾ ಜಸ್ಟ್ ನೀವು KE ಅಂತ ಟೈಪ್ ಮಾಡಿದ್ರು ಬಂದ್ಬಿಡುತ್ತೆ. ಇನ್ನು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವ ವೇಳಾಪಟ್ಟಿ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನೋಡಿ ಸ್ನೇಹಿತರೆ, ಇವತ್ತಿನಿಂದಾನೇ ಸ್ಟಾರ್ಟ್ ಆಗುತ್ತೆ. 20/5/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/6/2026. ಕೇವಲ 13 ದಿನ ಮಾತ್ರ ನಿಮಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಯಾರು ಇಂಟ್ರೆಸ್ಟ್ ಇದ್ದರೂ ಹಾಕ್ಬಹುದು. ಇನ್ನು ಶುಲ್ಕ ನೋಡಬಹುದು, ನೀವು ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 1 ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೇ. ಇನ್ನು ಪರೀಕ್ಷಾ ದಿನಾಂಕ ನೆಕ್ಸ್ಟ್ ತಿಳಿಸ್ತಾರೆ, KEದವರು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ವೇತನ ಶ್ರೇಣಿ ನೋಡಬಹುದು ನೀವು, ಇಲ್ಲಿ ವೇತನ ಶ್ರೇಣಿ ಬಹಳಷ್ಟು ಇದೆ, ಯಾಕೆಂದ್ರೆ 7th ಪೇ ಬಂದ್ಮೇಲೆ ವೇತನ ಬೊಂಬಾಟಾಗಿ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ದವರು. ಇಲ್ಲಿ ನೀವು ನೋಡಬಹುದು FDAಗೆ 44,000ದಿಂದ 83,700 ವರೆಗಿದೆ. ಇನ್ನು SDAಗೆ 34,100ರಿಂದ 67,600 ವರೆಗೆ ಸ್ಯಾಲ್ರಿ ಇದೆ. ಈ ಸ್ಯಾಲ್ರಿ ಬಗ್ಗೆ ಸಪರೇಟ್ ಒಂದು ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ. ಎಲ್ಲಾ ಹುದ್ದೆಗಳ 7th ಪೇ ದೃಷ್ಟಿಯಲ್ಲಿ ಇಟ್ಟುಕೊಂಡು ಎಲ್ಲ ಹುದ್ದೆಗಳ ಸ್ಯಾಲ್ರಿ ತಿಳಿಸ್ಬೇಕಂತ ಅನ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡಬಹುದು ಶುಲ್ಕ, KEದವರು ಏನೋ ಗೊತ್ತಿಲ್ಲ, ಅಪ್ಲಿಕೇಶನ್ ಫೀ ಮಾತ್ರ ಬಹಳಷ್ಟು ಇಡ್ತಾ ಇದ್ದಾರೆ. ಅವರಿಗೆ
ಏನೇನು ಖರ್ಚು ಇದೆ ಅಂತ ಅವರು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ತುಂಬಾ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಇದು ಸ್ವಲ್ಪ ಸರ್ಕಾರ ಗಮನದಲ್ಲಿಟ್ಟುಕೊಂಡು ಕಡಿಮೆ ಮಾಡಬೇಕಂತೂ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಇದ್ದೇನೆ. OBCದವರಿಗೆ 750 ರೂಪಾಯಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬ್ರಾಕೆಟ್ನಲ್ಲಿ. 500 ರೂಪಾಯಿ ಅರ್ಜಿ ಶುಲ್ಕ ಅಂತೆ, ಪ್ಲಸ್ 250 ರೂಪಾಯಿ ಪ್ರಕ್ರಿಯೆ ಶುಲ್ಕ ಅಂತೇಳಿ ಕೊಟ್ಟಿದ್ದಾರೆ. ಇದು ಹೊಸದಾಗಿ ಕೊಟ್ಟಿದ್ದಾರೆ. ಇನ್ನು SC/ST ಕ್ಯಾಟಗರಿ 1 500, ಇನ್ನು ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ 250 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪಾವತಿಸಿದ ಶುಲ್ಕವನ್ನು ಹಿಂದಿರಿಸಲಾಗುವುದಿಲ್ಲ. ಹುಷಾರಾಗಿ ಅಪ್ಲಿಕೇಶನ್ ಹಾಕಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ನಿಮ್ಗೆ ಗೊತ್ತೇ ಇದೆ. ಆಫ್ಲೈನ್ ಇರುತ್ತೆ, OMR ಶೀಟ್ ಇರುತ್ತೆ. ಇನ್ನು ಕೇಂದ್ರಗಳು ಕೊಟ್ಟಿದ್ದಾರೆ ನೋಡಿ, ಅವರೇ ಕೊಟ್ಟಿದ್ದಾರೆ. ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿ ಕೇಂದ್ರದಲ್ಲಿ ನಡೆಸಲಾಗುವುದು. ನೋಡಿ ಸ್ನೇಹಿತರೆ, 3 ಜಿಲ್ಲೆಗಳು ಕೊಟ್ಟಿದ್ದಾರೆ. ನೋಡಿ ನಿಮ್ಗೆ ಯಾವುದು ಹತ್ರ ಆಗುತ್ತೆ ಆ ಒಂದು ಡಿಸ್ಟ್ರಿಕ್ಟ್ ತೆಗೆದುಕೊಳ್ಳಿ. ಇನ್ನು ಕನ್ನಡ ಭಾಷೆ ಪರೀಕ್ಷೆ ಅಂತೂ ಎಲ್ಲ ಗೊತ್ತೇ ಇದೆ ನಿಮಗೆ. ನೀವು 10th ಅಥವಾ PUCಯಲ್ಲಿ ಪ್ರಥಮ ಭಾಷೆ ಕನ್ನಡದಲ್ಲಿ ಓದಿದ್ರೆ, ಪ್ರಥಮ ಅಷ್ಟೇ ಅಲ್ಲ ದ್ವಿತೀಯ ಭಾಷೆ ಕೂಡ ಅಭ್ಯಸಿಸಿದ್ರೆ ಈ ಎಕ್ಸಾಮ್ ಬರುವಾಗಿಲ್ಲ. ಮತ್ತು KE ಅಥವಾ KPSC ನಡೆಸಿದಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಆಗಿದ್ರೆ ಈ ಪರೀಕ್ಷೆ ಬರೆಯಲು ಅಗತ್ಯ ಇರುವುದಿಲ್ಲ. ಇಂಗ್ಲಿಷ್ ಮೀಡಿಯಂದವರಿಗೆ 150 ಮಾರ್ಕ್ಸ್ಗೆ ಇರುತ್ತೆ, ಟಿಕ್ ಇರುತ್ತೆ, ಇವೇನು ಬರೆಯುವಂಥದ್ದಲ್ಲ. 150 ಅಂಕಗಳಲ್ಲಿ 50 ಅಂಕ ತೆಗೆದುಕೊಂಡ್ರೆ ಈ ಒಂದು ಕಡ್ಡಾಯ ಕನ್ನಡ ಪಾಸ್ ಆಗ್ಬೋದು. ಇಲ್ಲಿಗ ನೋಡ್ಬೋದು ನೀವು, ಸಿಲೆಬಸ್ ಕೊಟ್ಟಿದ್ದಾರೆ, ಡಿಟೇಲ್ಡ್ ಆಗಿ ಸಿಲೆಬಸ್ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. FDAಗೆ ಸಾಮಾನ್ಯ ಜ್ಞಾನ ಪತ್ರಿಕೆ 1ರಲ್ಲಿ ಡಿಟೇಲ್ಡ್ ಆಗಿ ಕೊಟ್ಟಿದ್ದಾರೆ, ಮತ್ತು ಪತ್ರಿಕೆ 2 ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. SDA ಕೂಡ ಸೇಮ್, ಆದ್ರೆ GKಯಲ್ಲಿ ಸ್ವಲ್ಪ ಸಿಲೆಬಸ್ ಚೇಂಜಸ್ ಇರುತ್ತೆ. ಪತ್ರಿಕೆ 2 ಅಂದ್ರೆ ಸೇಮ್ ಆಸ್ ಎ ಸೇಮ್. ಸ್ಪರ್ಧಾತ್ಮಕ ಪರೀಕ್ಷೆ ವಿವರದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ನಂತರ ಪ್ರಕಟಿಸಲಾಗುವುದು. ನಂತರ ಈ ಡೇಟ್ ಎಲ್ಲ ಅನೌನ್ಸ್ ಮಾಡ್ತಾರೆ. ಮತ್ತು ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಅಂತ ಇರ್ತಲ್ಲ, 2 ಪೇಪರ್ ಸೇರಿ 70 ಅಂಕಗಳು ತೆಗೆದುಕೊಂಡ್ರೆ ಅವರು ಪಾಸಿಂಗ್ ಮಾರ್ಕ್ಸ್ ನಲ್ಲಿ ಎಲಿಜಿಬಲ್ ಇರ್ತಾರೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 4 ಉತ್ತರಗಳು ತಪ್ಪಾಗಿ ಹಾಕಿದ್ರೆ 1 ಸರಿಯಾದ ಉತ್ತರ ಕಡಿತ ಮಾಡ್ತಾರೆ. ಮತ್ತು ಈ ಹೊಸದಾಗಿ ರೂಲ್ಸ್ ಬಂದಿದೆಯಲ್ಲ, 5 ಟಿಕ್ಗಳು ಬಂದಿದ್ವಲ್ಲ, ಆ 5ನೇ ಟಿಕ್ ಹಾಕದೇ ಇದ್ರೆ 5ನೇ ಟಿಕ್ ಹಾಕ್ತಾ ಇದ್ರೆ 0.25 ಅಂದ್ರೆ 4 ಟಿಕ್ಗಳು, 5ನೇ ಟಿಕ್ ನಲ್ಲಿ 4 ಟಿಕ್ಗಳು ಹಾಕದೇ ಇದ್ರೆ 1 ಮಾರ್ಕ್ಸ್ ಸರಿ ಇದ್ರೂ ಕೂಡ ಕಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ಅರ್ಹತಾ ಷರತ್ತು, ಏಕೆಂದ್ರೆ ಇದೆಲ್ಲ ಈಗೆಲ್ಲ ಬರ್ದಿದ್ರಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಇಷ್ಟು ಸ್ನೇಹಿತರೆ ಒಂದು ಅಪ್ಡೇಟ್. ಇನ್ನು ಏನಿದೆ ಅಂತ ನೋಡೋಣ. ಇನ್ನು ಆಯ್ತು ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಒಂದು KE ಏನಂತ SDFD ನೋಟಿಫಿಕೇಶನ್ ಆಗಿದೆ. ಇದರಲ್ಲಿ ಇನ್ನೂ ವಿವಿಧ ಇಲಾಖೆಗಳು ಸೇರಿಸ್ತಾರೆ. ಇದು RPC ಇರುವುದರಿಂದ ಇನ್ನು KK ಬರುವ ಸಾಧ್ಯತೆ ಇದೆ. ಯಾವುದಾದ್ರೂ ಮತ್ತೆ ಅಪ್ಡೇಟ್ ಇದ್ರೆ ನಿಮ್ಗೆ ಈ ಮುಂದಿನ ಒಂದು ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.